ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್ ಗೈಸ್. ಸೊ ಇವಾಗ ನಾನು ನಮ್ಮ ಅಕ್ಕ ರೆಡಿಯಾಗಿ ಮಾಲ್ಗೆ ಹೋಗ್ತಾ ಇದೀವಿ ಬಿಕಾಸ್ ಪಾಪುಗೆ ಬಟ್ಟೆ ತಗೋರ್ಬೇಕು. ಸೊ ಲೆಟ್ಸ್ ಗೋ ಗೈಸ್. ನನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ. ಸೊ ಹೋಗ್ತಾ ಇದೀವಲ್ಲ ಎಲ್ಲ ಇವಾಗ ವೆಯ್ಟ್ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಬೇಗ ರೆಡಿಯಾಗಿ ಇವಾಗ ಹೋಗ್ತಾ ಇದೀವಿ. ಅಲ್ಲಿ ಸಿಗ್ತೀವಿ, ಅಲ್ಲಿ ತನಕ ನೋಡ್ತೇವೆ. ಕವಿತಾ ಮೋಡ ಕರಗೆ ಮಳೆಯಾದಂಗೆ ಕಾದ ನಿಲವು ಅರಳಿ ಹೂವಾದಂಗೆ. ಗೈಸ್ ಇವಳ ಔಟ್ಫಿಟ್ ಚೆಕ್ ಮಾಡ್ಬೇಕಂತೆ ನೋಡಿ. Shopping is going on for Diwali and 29th summer. ಎಸ್ ಗೈಸ್, ಪಾಪುಗೆ ಮತ್ತೆ ಪಾಪುಗೆ ತಗೊಂಡಾದ್ಮೇಲೆ ನೆಕ್ಸ್ಟ್ ನಾನು ತಗೊಳಕ್ಕೆ ಆ ಕಡೆ ಸೈಡ್ ಹೋಗ್ತೀವಿ. ನಮ್ಮ ಅಕ್ಕ ಕೊಡಿಸ್ತಾಳಂತೆ ಗೈಸ್. ಪಾಪುಗೆ ಆನ್ಲೈನ್ ಅಲ್ಲಿ ನೋಡಿದ್ದು ಮತ್ತೆ ಚೆನ್ನಾಗೈತಲ್ಲ. ಗರ್ಲ್ಸ್ ಕಡೆ ಇದು. ಓ ಸಾರಿ ಗುಡ್ಡು, ಐ ಆಮ್ ಸಾರಿ. ನಂಗೆ ಹೆಂಗೆ ಗೊತ್ತಾಗುತ್ತೆ? ಹಿಂಗೆ ಸ್ಫೂರ್ತಿ ಬಾಯ್ ಪಾಪು ಇರೋ ಮಮ್ಮೀಸ್ ಎಲ್ಲ ಈ ಥರದೇ ಗರ್ಲ್ಸ್ದೇ ಚೂಸ್ ಮಾಡೋದು. ಚೆನ್ನಾಗೈತೆ. ಇದು 6 to 12 months ಇರೋದು ಆಗುತ್ತೆ ಅವನಿಗೆ. ತಗೊಳ್ಳಿ, ಚೆನ್ನಾಗೈತೆ ಇದು. ಬಟ್ ಸುಮ್ಮನೆ ಏನಕ್ಕೆ ತಗೊಳ್ಳಿ ಸಂಧ್ಯಾ, ಇವಾಗ ಅವ್ನಿಗೆ ಕಳಿಸ್ಬೇಕಾದ್ರೆ ಹಾಕೊಂಡು ಹೋಗೋ ಥರ. ಇದು ಹಾಕೊಂಡು ಹೋಗೋ ಥರ ಇಲ್ವಾ ಇದು? ಮಮ್ಮಿಗೆ ಫೋಟೋ ಕಳಿಸಿದೆ ಗೈಸ್. ನಮ್ಮ ಪಾಪಗೆ ಜೀನ್ಸ್ ತೊಗೊಳಕಂತ ನೋಡಿದ್ವಿ, ಇದು ಪ್ರೈಸ್ 600 ಇದೆ. ನಮ್ಮ ಜೀನ್ಸ್ಗೂ 100 ಏನಕ್ಕೆ 600ಗೆ ಬರುತ್ತೆ. ಡಿಫ್ರೆನ್ಸ್ ಇಲ್ಲ, ನಮ್ದಕ್ಕೂ ಅಷ್ಟೇ 600, 600-700. ರಾಣಿ ಬಟ್ಟೆಗೆ 600 800. ಇದು ಬೇಡ ಸ್ಫೂರ್ತಿ, ನನಗೆ ಯಾವ್ದು ಬೇಕು ಗೊತ್ತಾ? ಆಯ್ತು ಕೊಡ್ಸು. 1300 ಸಂದೆ. ಇದನ್ನ ಹಿಂಗೆ ಇಟ್ಕೊಂಡು ನೀಟಿಗೆ ಹೆಂಗಿಟ್ರು ಹಂಗಿರ್ಬೇಕು. ಇಟ್ಬಿಟ್ಟು ನಾವು ಮುಂದಕ್ಕೆ ಹೋಗೋಣ ಬಾ. ದಿಸ್ ಇಸ್ ಫೈನ್. 1000 rupees. ಸರಿ, ಎಳಗೆತ್ಕೊಂಡು ಹೋಗ್ತೀಯ? ಮನೆಯಲ್ಲೇ ಇರ್ತೀವಿ ಸುಮ್ಮನೆ. ಜಾಸ್ತಿ ದೊಡ್ಡದಾಯ್ತಾ? ಅದನ್ನು ತಗೊಂಡಿದ್ದು ನಾನು ತಗೊಳ್ಳಿ. ಗೈಸ್, ನಮ್ಮ ಅಕ್ಕಗೆ ಹುಡುಗಿ ಆಗಿದ್ರೆ ನಮ್ಮ ಪಾಪು ಬಾರ್ಬಿ ಸೆಟ್ ತಗೊಂಡು ಹೋಗ್ಬೋದಿತ್ತು ಅಂತ ಹೇಳ್ತಾ ಇದ್ಲು. ಅದು ಹೇಳ್ತಾ ಇದ್ಲು ತಗೋ. ಟಿಶ್ಯೂಸು ಬಾರ್ಬಿ ಇದೆನಾ? ಬಾ, ಇವಾಗ ಏನು ಮಾಡೋಕ್ಕಾಗಲ್ಲ ಸ್ಫೂರ್ತಿ. ಗೈಸ್, ಇವತ್ತು ಥರ್ಸ್ಡೇ ತಾನೇ. ಥರ್ಸ್ಡೇ ಆಗಿರೋದಕ್ಕೆ ಅಷ್ಟು ಜನನೇ ಇಲ್ಲ ಮಾಲಲ್ಲಿ. ಅದೇ ಸಂಡೇ ಸ್ಯಾಟರ್ಡೆ ಬಂದ್ರಂತೂ ತುಂಬಿ ತುಳ್ಕಾಡ್ತಿರ್ತಾರೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋರು ಎಲ್ಲರೂ M5 ಮಾಲಲ್ಲಿ ಇರ್ತಾರೆ ಸ್ಯಾಟರ್ಡೆ ಸಂಡೇ. ಇವತ್ತು ನೋಡಿ ಖಾಲಿ, ಯಾರು ಇಲ್ಲ ಇವತ್ತು. ತಗೋದಕ್ಕೆ ಇದು ನನ್ನ ಹತ್ರ ಇದೆ. ಸೈಕಾಲಜಿ ಆಫ್ ಮನಿ. ನಾನು ಒಂದೇ ದಿನದಲ್ಲಿ ಕುತ್ಕೊಂಡು ಓದ್ಬಿಟ್ಟಿದ್ದೀನಿ ಅದನ್ನ. ಸರಿ, ಅದ್ರಲ್ಲಿ ಏನು ತಿಳ್ಕೊಂಡು ಹೇಳು? ಮನಿ ಲೈಕ್ ಅದರದ್ದು ಸೈಕಾಲಜಿ. ಅದನ್ನ ಸುಮ್ಮನೆ ಓದ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಯಾಕೆ ಬುಕ್ ತಂದು ವೇಸ್ಟ್ ಮಾಡೋದು ಅಂದ್ಬಿಟ್ಟು ಒಂದೇ ದಿನ ಕುತ್ಕೊಂಡು ನಾನು ಓದಿದ್ದೀನಿ. ಒಂದು 2 ಡೇಸ್ ಅಂತೀನಿ, ಒಂದು 5-10 ಪೇಜಸ್ ಓದಿದ್ದೀನಿ ಅದರಲ್ಲಿ. ಈ ಥರನೂ ಬುಕ್ ಇದೆ, ನನಗೆ ಗೊತ್ತೇ ಇಲ್ಲ ಯಾವ್ದು ತೋರಿಸೋದು. ದಿ ವರ್ಲ್ಡ್ ವಾಸ್ಟ್ ಪೇರೆಂಟ್ಸ್. ದ ವರ್ಲ್ಡ್ ಸೂಪರ್ ಹೀರೋಸ್. ಪೇರೆಂಟ್ಸ್ ತೋರಿಸ್ತಾರೆ ಅನ್ಸುತ್ತೆ. ಇದು ಪೇರೆಂಟ್ಸ್ದು. ಗೈಸ್, ಈ ಬುಕ್ಕು ಬೇಡಪ್ಪ ತಗೊಳ್ಳಿ, ಇದು ಓದೋದೇ ಬೇಡ. ಆಮೇಲೆ ನಮ್ಮ ಮೈಂಡಲ್ಲಿ ಬೇರೆ ಬೇರೆ ಥಾಟ್ಸ್ ಬಂದ್ಬಿಡುತ್ತೆ. ಗೈಸ್, ಈಗ ಸ್ವಪ್ನ ಬುಕ್ ಸ್ಟೋರಿಗೆ ಬಂದಿದ್ದೀವಿ ಬಿಕಾಸ್ ನಮ್ಮ ಭಾವಗೆ ಯಾವುದೋ ಬುಕ್ ಬೇಕಿತ್ತು. ಗೈಸ್, ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ಹಾಕಿದ್ದಾರೆ. ನೋಡಲು ಅಂದ, ಹಿಡಿಯಲು ಚಂದ, ಬಿದ್ದರೆ ಕೊಡಬೇಕಾಗೋದು ದಂಡ. ಇದು ಗಣೇಶ ಮತ್ತೆ. ಇದು ಯಾಕೋ ನಮ್ಮ ಅಕ್ಕಂಗೆ ಬರ್ದಿರಂಗೈತೆ ಪೂರ್ತಿ. ಯಾಕೋ ನಿನಗೆ ಬರ್ದಿರಂಗೈತೆ ಕಣೆ. ಅದು ಬೀಳಿಸಿ ಕಟ್ಟಿ ನೋಡು ದಂಡ ಒಂದು ಸಾತಿ. ಗೈಸ್, ಅಲ್ಲಿ ಎಲ್ಲ ನಮ್ಮನ್ನೇ ನೋಡ್ತಾರೆ. ನನಗೆ ಹಿಡ್ಕೊಬರೋಕ್ಕೆ ನಾಚಿಕೆ ಆಗುತ್ತೆ. ಗೈಸ್, ನಾನು ಬ್ಲಾಗರ್, ನಾನು ನಾಚಿಕೆ ಅಲ್ಲ ಪಡೋಲ್ಲ ಇನ್ಮೇಲೆ. ಯಾರು ನೋಡಿದ್ರೆ ಹಿಂಗೆ ಹಿಡ್ಕೊಂಡು ಮಾಡ್ತಾ ಇರೋದೆ. ಗೈಸ್, ಒಂದ್ಸತಿ ಇದ್ರ ಒಳಗಡೆ ಬರಬೇಕು. ಗೇಮ್ಸ್ ಇದು, ಅದೇ ಫುಲ್ಲು ಸ್ಪಾಂಜ್ ಥರ ಹಿಂಗೆ ಜಂಪ್ ಮಾಡೋದು ಇರ್ತಲ್ಲ, ಆ ಥರದ್ದು.
ಎಲ್ಲ ಇವಾಗ ಆಗಿರೋದು, ಫಸ್ಟ್ ಇರಲಿಲ್ಲ. ಜಂಪ್ ಲಾಫ್ ರಿಪೀಟ್. ಕರ್ಕೊಬಂದು ಖರ್ಚು ಮಾಡಿ ನಮ್ಮ ಭಾವನೇ ಗೈಸ್, ನಮ್ಮ ಭಾವ ಬಂದರೆ ಕರ್ಕೊಂಡು ಹೋಗ್ತಿದ್ರು, ಇವಳು ಬಂದರೆ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ. ಸೊ ಅದಕ್ಕೋಸ್ಕರ ನನ್ನ ಜೊತೆ ಬರೋಕ್ಕೆ ಇಷ್ಟ ಆಗಲ್ಲ. ಆದರೂ ಹೋಗ್ಲಿ ಅಂತ ಬಂದಿದ್ದೀನಿ ಇವತ್ತು. ನಾನು ಹೋಗ್ಲಿ ಅಂತ ಕರ್ಕೊಂಡ್ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ನಿಮ್ಮ ಅವನ ಜೊತೆ ಅಲ್ಲ, ಮಾಲ್ ಎಲ್ಲ ಇಲ್ಲಿ ರೌಂಡ್ ಹಾಕೋ ಬಂದಿದ್ದೆ. ಸ್ಫೂರ್ತಿ ಲೈಫ್ ಸ್ಟೈಲ್ ಪಕ್ಕನೇ ಇರೋದು, ಅದು ಬೇಬಿ ಶಾಪ್. ಲೈಫ್ ಸ್ಟೈಲು ಕೆಳಗಡೆ ಲೈಫ್ ಸ್ಟೈಲಾಗ ನಾವು ಹೋಗಿದ್ದು, ಮೇಲ್ಗಡೆದಕ್ಕೆಲ್ಲ. ಕರೆಕ್ಟ್ ಗೈಸ್, ನಾವು ಕೆಳಗಡೆ ಹೋಗಿದ್ವಿ. ಇಲ್ಲಿ ಬೇಬಿ ಶಾಪ್ ಇಲ್ಲೇ ಇದೆ ನಮ್ಮ ಪಾಪಗೆ. ಗೈಸ್ ಪಾಪ ಈ ಡ್ರೆಸ್ಗೆ 1000 ರೂಪೀಸ್. ಹೊಟ್ಟೆ ಉರಿಯುತ್ತೆ ಗೈಸ್, 1000 ರೂಪೀಸ್ ಕೊಡೋಕ್ಕದು ಅಷ್ಟು ಸಣ್ಣ ಬಟ್ಟೆಗೆ. ನಮಗೆ ಜಾಸ್ತಿ ದುಡ್ಡು ಕೊಡಬೇಕು ಅಂದರೆ ಅದು ದೊಡ್ಡ ಬಟ್ಟೆ ಥರ ಇರಬೇಕು, ಆವಾಗ ಕೊಡೋಕ್ಕೆ ಮನಸ್ಸಾಗುತ್ತೆ. ಈ ಥರ ಪುಟಾಣಿ ಬಟ್ಟೆಗಳಿಗೆ 1000 ರೂಪಾಯಿ 2000 ರೂಪಾಯಿ. ಅಲ್ಲಿ ಎಲ್ಲ ಥರದ್ದು ಬಂದೈತೆ ನೋಡು. ಇದು ಟಬ್ ಅವಾಗೆ ಆಯಿತು. ಇದು ಸ್ಫೂರ್ತಿ ಸ್ನಾನ ನಾನು ತಲೆಗೆ ಹಾಕೊಂಡು ಗೈಸ್, ಇದು ನೋಡಿದ್ದು ಹಿಂಗೆ ಕೈಗೆ ಹಾಕೊಂಡು ಪಾಪಗೆ ಹಿಂಗೆ ಸ್ನಾನ ಮಾಡಿಸೋದು. ಕ್ರಿಸ್ಪಿನೇ ಹೋಗುತ್ತೆ ಚಿಕನ್ದು. ಗೈಸ್ ಈಗ ಟ್ಯಾಕೋ ಆರ್ಡ್ರ್ ಮಾಡಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ 4 ಮಿನಿಟ್ಸ್. ಬರೀ 4 ಮಿನಿಟ್ಸ್ ಮಾಡ್ಕೊಡ್ತಾರ. ಏನಾದರೂ ಅದೆಷ್ಟು ಚಪಾತಿನ ಓವನ್ ಒಳಗೆ ಬಿಸಿ ಮಾಡಿ ಫಿಲ್ ಮಾಡ್ಕೊಡಕ್ಕೆ. ಅಯ್ಯೋ ಗೈಸ್, ಇವಳು ಮಾಲಿಗೆ ಬಂದಿರೋದಕ್ಕೆ ಫ್ರೀ ಗಿಫ್ಟ್ ಎಲ್ಲ ಅಂಟಿಸ್ಬಿಟ್ಟು ಕೊಟ್ಟವ್ರೆ. ಸೊ ಗೈಸ್ ಫೈನಲಿ ನಮ್ಮ ಟ್ಯಾಕೋಸ್ ಬಂತೇಳು. ಆಲ್ರೆಡಿ ಬೋಣಿ ಮಾಡಿಬಿಟ್ಟವಳೆ. ನೀನು ಆರ್ಡ್ರ್ ಮಾಡ್ಕೊಂಡ್ರೆ ಅದು ಸ್ಫೂರ್ತಿ. ಇದೇನು ತಿಂತಾ ಇದೆಯಾ? ಜಸ್ಟ್ ಟೇಸ್ಟ್ ನೋಡಿದೆ ಅಷ್ಟೇ. ಅದು ಟೇಸ್ಟ್ ನೋಡಿದ್ಯಾ ನೀನು? ಬರೀ ಮೇಲ್ಗಡೆ ತರಕಾರಿ ತಿಂದಿದ್ಯಾ ಅಷ್ಟೇ. ಸೇಮ್ ಸಂಜೆ ಇದು ವ್ರಾಪ್ ಮಾಡಿಕೊಟ್ಟವ್ರೆ, ಅದು ಹಂಗೆ ಕೊಟ್ಟವ್ರೆ ಅಷ್ಟೇ. ಯಾವುದು? ಹಿಂಗೆ ನಿನ್ನ ಥರದ ಬುದ್ಧಿವಂತರು ಬರ್ತಾರೆ ಅಂತಲೇ ಅವ್ರು ಈ ಥರ ಬಿಸ್ನೆಸ್ ಮಾಡ್ತಿರೋದು. ಸೊ ಗೈಸ್ ಟೇಸ್ಟ್, ನಾನಿದು ಫಸ್ಟ್ ಟೈಮ್ ತಿಂತಿರೋದು ಇದನ್ನು. ಸೊ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ. ನಾನು ಫಸ್ಟ್ ಟೈಮೇ ತಿಂತಾರೋದು. ಗೈಸ್ ಕಪಲ್ಸ್ ಯಾರ್ಯಾರು ಇದ್ದೀರಾ M5 ಮಾಲಿಗೆ ಬನ್ನಿ. ನೋಡಿ ಹಿಂಗೆ ಸ್ಟ್ರೈಟಿಗೆ ಬಂದರೆ ಲಾಸ್ಟಲ್ಲಿ ಟ್ಯಾಕೋ ಇದೆ, ಅದ್ರ ಪಕ್ಕ ಈ ಥರ ಪ್ರೈವೇಟ್ ಸ್ಪೇಸ್ ಇದೆ, ಕಪಲ್ಸ್ಗೋಸ್ಕರ ಮಾಡಿಕೊಟ್ಟವ್ರೆ. ಯಾರು ಕಾಣಿಸಲ್ಲ ಈ ಕಡೆ. ಇಷ್ಟು ಗೋಡೆ ಮಧ್ಯೆ ಇರೋರು, ಒಳಗಡೆ ಔಟ್ಸೈಡ್ ಇರೋರು ಯಾರು ಕಾಣಿಸಲ್ಲ. ಗೈಸ್ ಹಂಗೆ ಅದು ಸ್ವಲ್ಪ ಮುಂದೆ ನೋಡಿ, ಇಲ್ಲಿ ಹೊಟ್ಟೆ ಉರಿಸ್ತಾರೆ ಅವಾಗಿಂದ ಅಲ್ಲಿ ಕೂತ್ಕೊಂಡು ನೋಡೋಕ್ಕಾಯ್ತಲ್ಲ. ಇವಾಗ ಕರೆಕ್ಟಾಗೈತೆ. ನೀನು ಹಂಗೆ ತೋರಿಸ್ಬೇಡ, ಅಲ್ಲಿ ಅವಮಾನ ಆಗುತ್ತೆ ನನಗೆ. ಗೈಸ್ ಇವಳು ನಾನು ಹಿಡ್ಕೊಂತಾನೆ ಇದೆ ಅವಾಗಿಂದ. ಇಲ್ಲ, ನಾನು ಇಷ್ಟೇ ತೋರಿಸ್ತಿರೋದು. ಒಂದು 5 ಸಾಕು ಹೇಳೋರಿಗೆ. ಇಲ್ಲ ಕ್ರೀಮ್ಸ್ ಏನಾದರೂ ತೊಗೊಳ್ಳೋಣ. ಸ್ಟ್ರಾಬೆರಿ ಕ್ರೀಮ್ ಚೀಸ್ ತೊಗೊಳ್ಳೋಣ. ಸ್ಟ್ರಾಬೆರಿ ಬೇಡ, ಬ್ಲೂಬೆರಿ ಕ್ರೀಮ್ ಚೀಸ್. ಬ್ಲೂಬೆರಿನೂ ಬೇಡ. ಐತೆ ತಗೊಳ್ಳೆ. ಚಾಕೋ ಬ್ಲಾಸ್ಟ್. ತಿನ್ 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 ತಿನ್. ಅದಕ್ಕೆ ಆ ಕಡೆ ಹೋಗೋಣ ಅಂತ ಹೇಳಿದ್ದು. ನಾನು ಅದನ್ನೇ ನಿಂಗೆ ಹೇಳಿದ, ಆ ಕಡೆ ಹೋಗ್ಬೋದಿತ್ತು ಅಂತ. ಹೋಯ್ತಾ ನೋಡು. ಎಲ್ಲ ಮೂತಿ ಎಲ್ಲ ಕೊಬ್ಬರು, ಮೂತಿ ಎಲ್ಲ ಚಾಕ್ಲೇಟು ತಿನ್ಬಿಡು, ಆಮೇಲೆ ಒರೆಸ್ಕೊಳ್ಳುವಂತೆ. ಅದೇನೋ ಒರೆಸ್ಕೋಬೇಕಂತೆ ಗೈಸ್ ಇವಳು. ಹೋಗೋಣ ಅಂದರೆ ಇದು ಒರೆಸ್ಕೋಬೇಕು, ಇದು ತೊಳ್ಕೋಬೇಕು ಅಂತಾಳೆ. ಎದ್ದೇದು ಓಡ್ತಾವಳೆ, ನಂಗಲ್ಲಿ ಒರೆಸ್ಕೊಳಕ್ಕೆ. ಹೆಲೋ ಸಂಧ್ಯಾ. ಗೈಸ್ ಚಾಕ್ಲೇಟು ತಿನ್ಬಿಟ್ಟು ಇಲ್ಲೇ ನೋಡ್ತಿದ್ರು, ಕಾನ್ಶಿಯಸ್ ಆಗಿದ್ರು. ಅವ ಅಜ್ಜಿನ ಹತ್ತಿಸ್ತಿದ್ರಲ್ಲ, ಅದಕ್ಕೆ ಸುಮ್ಮನೆ ಅದೇ. ಅವ್ರು ನೋಡಿದ್ರೆ ನಮಗೆ ಗೈಸ್ ನಾವು ಪಾಪಗೆ ಬಟ್ಟೆ ತಗೊಳಕ್ ಬಂದಿದ್ವಿ. ಇವಾಗ ಇದು ತಗೊಂಡು ಹೋಗ್ತಾ ಇದೀವಿ ಪಾಪುಗೆ. ಸ್ಪೂನು 250 ರೂಪಾಯಿ ತಾನೇ ಗೈಸ್. ಇಲ್ಲಿ ಹೋದ್ಸತಿ ಬಂದಾಗ ಒಂದು ಆಂಟಿ ಮತ್ತೆ ಪಾಪು ಅನ್ಸುತ್ತೆ ಅಲ್ಲ,
ಪಾಪ ಅಲ್ಲಿ ಹತ್ತಿದ್ರು ಹಿಂಗೆ ಹತ್ತಿದ ತಕ್ಷಣ ಅಲ್ಲಿಂದ ದಬಾಕೊಂಡು ಬಿದ್ದು ಹಿಂದಕ್ಕೆ ಹೋಯ್ತವ್ರೆ, ಅವರು ಮುಂದಕ್ಕೆ ಬರ್ತಾರೆ ಇಲ್ಲ. ಅಯ್ಯೋ ಪಾಪ, ಅವತ್ತಿಂದ ನಮ್ಮ ಮಮ್ಮಿ ಹೆಂಗೋ ಬರ್ತಿದ್ರು, ಅವತ್ತಿಂದ ಅದ್ರೊಳಗೆ ಬರೋಕ್ಕೆ ಭಯ ಪಡ್ತಾರೆ ಅವ್ರು ಅದು ನೋಡ್ಬಿಟ್ಟು. ಗೈಸ್ ಇವಳು ಒಂಥರ ಇವಳು ಇನ್ನು ಆಚೆಯಿಂದ ನನ್ನನ್ನು ಕಳಿಸ್ತಾಳೆ ಒಳಗಡೆ ಹೋಗು ಅಂತ. ಇವಳು ಮಾತ್ರ ಬರೋಲ್ಲ. ಇಲ್ಲಿ ಸ್ಫೂರ್ತಿ ಏನು ಗೊತ್ತಾ, ಇಲ್ಲಿರೋರು ಯಾರು ನಮ್ಗೆ ಗೊತ್ತಿಲ್ಲ, ನಾವು ಅವ್ರಿಗೂ ಗೊತ್ತಿಲ್ಲ. ಬರಬೇಕು, ಸುಮ್ಮನೆ ಹೇಳಿದ್ದು ನೀನು ಮಾಡಲಿ ಅಂತ. ನಾನು ಅಲ್ಲಿ ಒಂದ್ಸತಿನೂ ಟ್ಯಾಕೋಸಲ್ಲಿ ನಾನು ಒಂದ್ಸತಿನೂ ಆರ್ಡ್ರ್ ಮಾಡಿರಲಿಲ್ಲ, ಅದಕ್ಕೆ ಹೇಳಿದ್ದು. ನಾನು ಇಲ್ಲಿ 3 ಸತಿ ಬರ್ತಾ ಇರ್ತೀನಿ ಅವಾಗವಾಗ. ನಾನೇ ಅಂದರೆ ಇದು ಬಟ್ಟೆ ಶಾಪಿಂಗ್, ಇದ್ರಲ್ಲಿ ಏನೂ ಅನ್ಸಲ್ಲ. ಸೊ ಗೈಸ್, ಇವಾಗ ನಾನು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಮೀಟಪ್ ಇದೆ ಅಂತ. ಸೊ ಇವಾಗ ಫುಲ್ಲು ಜನ ಇಲ್ಲೆಲ್ಲ ಫುಲ್ ತುಂಬ್ಕೊಂಡಿದ್ದಾರೆ. ನನಗೆ ಫುಲ್ಲು ಖುಷಿ ಆಗ್ತಿದೆ. ಮತ್ತು ಏನಾಗ್ತಿದೆ ಸ್ಫೂರ್ತಿ, ಏನೋ ಆಗ್ತಿದೆ ಗೈಸ್. ಅವೆಲ್ಲ ನೀವು ನೆಕ್ಸ್ಟ್ ಟೈಮ್ ಅಟೆಂಡ್ ಆಗಿ ತೋರಿಸೋರ್ನ. ಗೈಸ್ ಇವಾಗ ಅವ್ರನ್ನ ತೋರಿಸ್ತೀನಿ, ನೀವು ನಿಜ ಶಾಕ್ ಆಗ್ತೀರ. ಅಷ್ಟು ಜನ ಬರ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ನಿಜ ತುಂಬ ಎಮೋಷ್ನಲ್ ಆಗಿದ್ದೀವಿ. ನಾವು ಒಮ್ಮಿನ ಕರ್ಕೊಬರ್ಬೇಕಿತ್ತು, ಅದೊಂದು ಮಿಸ್ ಆಗಿದೆ. ಹೇಯ್ ಬಾರ ನೋಡಿ ಇಲ್ಲಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಗೈಸ್ ನಿಮಗೂ ಖುಷಿ ಆಯ್ತಾ ಜನನ ನೋಡಿ ಮೀಟಪ್ ಮಾಡಿದ್ರೆ ಇಷ್ಟು ಜನ ಬರ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ಗೈಸ್. ಎಲ್ಲ ನಿಮ್ಮಿಂದ ತೋರಿಸ್ಬೇಕಿತ್ತು. ಇಲ್ಲೂ ಕೆಳಗಡೆನೂ ಸ್ವಲ್ಪ ಜನ ಇದ್ದಾರೆ, ತೋರಿಸ್ತೀನಿ. ಎಲ್ಲ ಸಮಾಧಾನ ಎಲ್ಲರೂ ಶಾಪಿಂಗ್ ಕಳಿಸ್ತಿರಲ್ಲ ಗೈಸ್. ಎಲ್ರಿಗೂ ಫ್ರೀ ಶಾಪಿಂಗ್ ಮಾಡಿಸ್ತಿದ್ದೀನಿ ನೋಡಿ. ಎಲ್ಲ ಒಳಗಡೆ ಬೇಕೋ ಎಲ್ಲಾನು ನೋಡ್ಕೊಂಡು ಬರ್ಬೋದು. ಯಾವ ಒಳಗಡೆ ನಿಮ್ಮ ಖರ್ಚು $6 ಎಲ್ರಿಗೂ ಒಂದು ಕಪ್ ಆಫ್ ಕಾಫಿ ಆರ್ಡ್ರ್ ಮಾಡಿದ್ದೀನಿ. ಸೊ ಅವರೆಲ್ಲ ಅಲ್ಲಿ ಕುಡಿತಾ ಇದ್ದಾರೆ, ನೋಡ್ಬೋದು ಬೇಕಿದ್ರೆ ನೀವು. ಅಲ್ಲೆಲ್ಲ ಕುಡಿತಿದ್ದಾರೆ. ಸೊ ಇವಾಗ ನಮಗೆ ಟೈಮ್ ಆಗಿದೆ, ಅದಕ್ಕೋಸ್ಕರ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಏನಂತ ಖುಷಿನ ಸ್ಫೂರ್ತಿ, ಇಷ್ಟು ಜನ ಬಂದಿದ್ರು, ತುಂಬ ಖುಷಿಯಾಗಿದೆ ಗೈಸ್. ನಮ್ಮ ಅಕ್ಕ ತುಂಬ ಎಮೋಷ್ನಲ್ ಆಗಿದ್ಲು ಅಷ್ಟು ಜನನ ನೋಡ್ಬಿಟ್ಟು. ಸೊ ಸ್ಫೂರ್ತಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀಯಾ? ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ಡ್ರಾಮಾ ಮಾಡ್ತಿದ್ರೆ ಇರೋರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಓಕೆ ಗೈಸ್, ಇವಾಗ ಮನೆಗೆ ಹೊರಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಮುಂದೆ ಕೂತಿರೋದು ನೋಡಲಿ ಬಿಡು. ಸೊ ಗೈಸ್, ಇವಾಗ ನಿಮಗೆ ವಿಡಿಯೋ ಮಾಡಬೇಕಾದ್ರೆ ಆದರೂ ಫಸ್ಟ್ ಟೈಮ್ ಅಲ್ಲ ಮಾಡ್ತಿರೋದು, ಸ್ವಲ್ಪ ಶೈ ಆಗುತ್ತೆ. ಹಿಂಗೆ ಫೋನ್ ಹಿಡ್ಕೊಂಡು ಮಾಡೋಕ್ಕಾಗಲ್ಲ, ಬಿಕಾಸ್ ನಾವು ಹಿಂಗೆ ಉಲ್ಟಾ ಹಿಡ್ಕೊಂಡು ಅವರು ನಮ್ಮನ್ನು ನೋಡ್ತಾ ಇರ್ತಾರೆ. ನೋ ಹಿಂಗೆ ಹಿಡ್ಕೊಂಡಿದ್ದಾಗ ಉಲ್ಟಾ ಅವರು ನಮ್ಮನ್ನ ಆಪೋಸಿಟಲ್ಲಿ ನೋಡ್ತಿರ್ತಾರಲ್ಲ ಸ್ಕ್ರೀನಲ್ಲಿ, ಆವಾಗ ನನಗೆ ಹೆಂಗಾಗುತ್ತೆ ಹೇಳು. ಸೊ ನಾನು ಕಾಣಿಸ್ತಿದ್ದೀನಿ ಇಲ್ವ ಅಂತ ಕನ್ಫರ್ಮೇ ಇರೋಲ್ಲ. ಅದಕ್ಕೆ ಒಂಥರ ಶೈ. ಸೊ ಗಾಯ್ಸ್, ಒಳಗಡೆ ಫುಲ್ AC, ಹೊರಗಡೆ ಬಂದಿದ ತಕ್ಷಣ ಓವೆನ್ ಒಳಗಡೆ ಕುತ್ಕೊಂಡಿರೋ ಥರ ಆಗ್ತೈತೆ. ಇವಾಗ ಮನೆಗೆ ಹೋಗ್ಬೇಕು. ಓಕೆ ಗೈಸ್, ಅಲ್ಲಿ ನೋಡ್ರಿ ನಮ್ಮ ವೀರಸಂದ್ರ ಮೆಟ್ರೋ. ಎಷ್ಟು ವರ್ಷ ಕಾದಿರೋದು ಮೆಟ್ರೋ. ಗೈಸ್ ಇವ್ರ ಜೊತೆ ಏನಾದ್ರು ರೋಡ್ ಕ್ರಾಸ್ ಮಾಡಕ್ಕೆ ಬಂದರೆ ಪಕ್ಕ ಮಧ್ಯದಲ್ಲ ಬೀಳಿಸ್ಬಿಟ್ಟು ಇವಳ ಜೊತೆ ಹೋಗ್ಬಿಡಿ ವ್ಲಾಗ್ ನಾನು ಮಾಡ್ಕೊಂಡು ನನ್ನ ಜೊತೆ ನಾನು ಆ ಕಡೆ ಈ ಕಡೆ ನೋಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಗೈಸ್. ಇವಳು ಹಂಗಲ್ಲ, ಇವಳು ಗಾಡಿ ಬರ್ತಿದ್ರು ಬಾ ಹೋಗೋಣ ಅಂತ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ರೋಡ್ ಕ್ರಾಸ್ ಮಾಡಕ್ ಬರಲ್ಲ ಇನ್ನೂ ಅವಳಿಗೆ. ನನಗೆ ನಾನು ರೋಡ್ ಏನು ಕ್ರಾಸ್ ಮಾಡಿ, ನಾನು ಹೋದ್ರೆ ಕಾರಲ್ಲಿ ಹೋಗ್ತೀನಿ, ಬಂದರೆ ಕಾರಲ್ಲಿ. ಓ ಮೈ ಗಾಡ್, ಆಯ್ತು ಬಾ ಈ ಕಡೆ. ಯಾರು ಗುದ್ಕೊಂಡು ಹೋಗ್ಬಿಟ್ಟಾರ ಆಮೇಲೆ. ಬಾರೆ ನೋಡಿ, ಹಿಂಗೆ ಕ್ರಾಸ್. ಏ ಅಂಕಲ್, ಗೈಸ್ ರ್ಯಾಪಿಡೋ ಅಂಕಲ್ ಸರಿಯಾಗಿ ಗಾಡಿ ಓಡಿಸ್ತಿಲ್ಲ ಗೈಸ್. ಅವ್ನು ಕಂಟಿನ್ಯೂ ಬಿಟ್ಬಿಡಿ ಅಂತ ಆಮೇಲೆ ಓಡಿಸ್ತೀವಿ. ಅಯ್ಯೋ ಅಂಕಲ್, ಸ್ವಲ್ಪ ನಿಧಾನಕ್ಕೆ ಓಡಿಸಿ ಅಂಕಲ್. ನಮ್ಮ ಅಕ್ಕ ಕುತ್ಕೊಂಡಿದ್ದಾಳೆ ಹಿಂದೆ, ಅವಳಿಗೆ ಹಂಸ್ ಬಂದಾಗ ಎದುರಿಸ್ಬೇಡಿ ಪ್ಲೀಸ್. ನಿಧಾನಕ್ಕೆ ಓಡಿಸಿ ಅಂಕಲ್, ರ್ಯಾಪಿಡೋ ಅಂಕಲ್. ಅಯ್ಯೋ ಅಕ್ಕ, ಸೈಡ್ ಸೈಡ್ಗೆ ಹೋಗಲ್ಲ ಅಂತ ರೋಡಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸಂಜೆ ನಿಂಗೆ ಕೆಲ್ಸಕ್ಕೆ ಹೋಗೋ ಇಷ್ಟನ, ಮನೇಲಿ ಇರೋಕೆ ಇಷ್ಟನ? ನನಗೆ ಮನೆಯಲ್ಲಿ ಇರೋಕೆ ಇಷ್ಟ.
ನನಗೆ ಮೊದಲೇ ಇಂಡಿಪೆಂಡೆಂಟ್ ಆಗಿರ್ಬೇಕು, ಕೆಲಸ ಮಾಡಬೇಕು, ಹಂಗೆ ಹಿಂಗೆ ಅಂತ ಅಂತಿದೆ. ಬಟ್ ಇವಾಗ ಮನೇಲಿ ಗೈಸ್ ಕೆಲ್ಸಕ್ಕೆ ಹೋಗೋಕ್ಕೆಲ್ಲ ಇಷ್ಟ ಆಗಲ್ಲ, ಬಿಕಾಸ್ ಮನೇಲಿ ಆರಾಮಾಗಿರ್ಬೋದು. ವರ್ಕ್ ಫ್ರಮ್ ಹೋಮ್ ಆದರೂ ಸ್ವಲ್ಪ ಹೆಂಗೋ ಮಾಡ್ಕೋಬೋದು. ಕೆಲ್ಸಕ್ಕೆ ಹೋಗಿ ಅಪ್ಪ ದೇವರೇ. ಎಲ್ಲರೂ ಅದನ್ನ ಫಾಲೋ ಮಾಡಿ ಅಂತ ಏನು ಹೇಳ್ತಿಲ್ಲ, ಬಟ್ ನಮ್ಗೆ ಅನ್ನಿಸ್ತಿರೋದು ಬಿಸ್ನೆಸ್ ಮಾಡಬೇಕು ಗೈಸ್, ಅದು ಕಷ್ಟನೇ. ಸೊ ಆರಾಮಾಗಿ ಹೌಸ್ ವೈಫ್ ಆಗ್ತೀನಿ ಗೈಸ್. ನಾನು ಹೌಸ್ ವೈಫ್ ಆದರೆ ಏನೂ ಇರಲ್ಲ, ಆರಾಮಾಗಿರ್ಬೋದು. ನಾನು ಮದುವೆ ಅಲ್ಲ, ಇನ್ನೂ ಲೇಟ್. ಬಟ್ ಟ್ರಿಪ್ ಹೋಗ್ಬೇಕಾದ್ರೆ ದುಡ್ಡು ಬೇಕು. ಅದು ದುಡ್ಡು ಬೇಕಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ನಮ್ಮ ಅಕ್ಕ ಕೊಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಕೊಡ್ತೀಯಲ್ವೇನೆ? ಇಂಥ ಅಕ್ಕ ಯಾರಿಗೂ ಬೇಡ. ನಾನು ಟ್ರಿಪ್ ಹೋಗ್ತೀನಿ ದುಡ್ಡು ಕೊಡು ಅಂದರೆ ಕೊಡಲ್ಲ. ನೀನು ನಿನ್ನ ತಂಗಿ ಆಸೆನ ಪೂರೈಸ್ಬೇಕು, ಗೊತ್ತಾ? ಅದು ಗೊತ್ತೇನೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಗೈಸ್ ನೋಡಿ, ನಂಗೆ ಗೊತ್ತಿತ್ತು ಬಂದಿದ ತಕ್ಷಣ ನಮ್ಮ ಮಮ್ಮಿ ಏನಾದ್ರು ತೀರ್ಥ ಹಾಕ್ತಾರೆ ಅಂತ. ಬಂದಿರೋದು ನೋಡಿದ್ರೆ 7 ಗಂಟೆಗೆ. ನಿನಗಿದು ಹಾಯ್ ಪಾಪ. ಎಂಡ್ ಮಾಡು ಫಸ್ಟ್ ವ್ಲಾಗ್ನ. ಗೈಸ್ ಬರಸ್ತಾರ. ನಿಂಗೆ ಭಾರಿ ಕೋಪ ಬರುತ್ತೆ ಬಿಡು. ಇವಾಗ ಸ್ಟಾರ್ಟ್ ಮಾಡು. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ. ನಾವು ಮನೇಲಿ ಬಂದು 1 ನಿಮಿಷನೂ ಸಮಾಧಾನವಾಗಿ ಇರಕ್ಕೆ ಬಿಡಲ್ಲ. ಅಂತ ಮಾತಾಡ್ತಾನೆ ಇರ್ತಾರೆ. ನನ್ನ ತಲೆ ಫುಲ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಓ ಏನು ಎಲ್ರಿಗೂ ಏನ್ ಹೇಳ್ತಾ ಇದೀಯ ನೀನು? ಹಂಗಾದ್ರೆ ಗೈಸ್ ಕರೆಕ್ಟ್ ಆಗಿ ಎಂಡ್ ಮಾಡು. ಗೈಸ್ ಮಾಡೆ. ಸೊ ಗೈಸ್ ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಗ್ತಿದೆ. ಸೊ ನಮ್ಮ ಎಲ್ಲ ವಿಡಿಯೋಸ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಟಾಟಾ, ಬೈ ಬಾಯ್.